ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇತ್ ಮಹೇಶ್ವರತೆ ಚ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಹಡವಿಟ್ಟಂತಹ ಚಿನ್ನ ಮನೆಗೆ ಬಂದು ಸೇರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋವಂಥ ಅದ್ಭುತವಾದ ತಂತ್ರವನ್ನು ಹೇಳ್ತೀನಿ. ಅದನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಒಂದು ಒಡವೆಗಳು ಬಂದು ನೀವೆಲ್ಲಿಟ್ಟಿದ್ದೀರೋ ಅದೇ ಜಾಗಕ್ಕೆ ಸೇರುತ್ತೆ. ಆ ಥರದೊಂದು ವಿಚಾರ ನೋಡಿ. ಯಾವುದೇ ಕಾರಣಕ್ಕೂ ನೀವು ಇರುವಂತಹ ಒಡವೆಗಳನ್ನು ಹಡ ಇಡೋದಕ್ಕೆ ಹೋಗಬೇಡಿ. ತುಂಬ ಕಷ್ಟಗಳಿಗೆ ಇದಾಗುತ್ತೆ. ನೀವೇನೋ ಒಂದು ಪರ್ಚೇಸ್ ಏನೋ ಒಂದು ಐಷಾರಾಮಿ ಜೀವನಕ್ಕೋಸ್ಕರ ಯಾವುದೋ ಒಂದು ಮೊಬೈಲ್ ತೊಗೋಬೇಕು, ಒಂದು 20,000 30,000 ರೂಪಾಯಿಗೆ ತೊಗೊಂಡ್ರೆ ಅಥವಾ 50,000 ತೊಗೊಂಡ್ರೆ ಸಾಕು. ನೀವು ಕಾಸ್ಟ್ಲಿದೇ ತೊಗೋಬೇಕು ಅಂತ ತೊಗೊಳ್ಳಿ, ಬೇಡ ಅನ್ನಲ್ಲ ನಿಮಗೆ ಇದೆ ಅಂತಂದರೆ. ಆದರೆ ಒಡವೆ ಅಡ ಇಟ್ಟುಬಿಟ್ಟು ತೊಗೊಳ್ಳೋ ಅಂಥದ್ದು ಸರಿಯಲ್ಲ. ನೀವು ಒಂದು ಸೀರೆ ಬೇಕಾ ತೊಗೊಳ್ಳಿ, ಒಂದು ಒಳ್ಳೆ ರೇಷ್ಮೆ ಸೀರೆ ತೊಗೊಳ್ಳಿ, 10,000 15,000 ನಿಮ್ಮ ಕೆಪಾಸಿಟಿ. ಆದರೆ ಭಾಳಷ್ಟು ಜನ ಏನು ಮಾಡ್ತಾರೆ, ಕಾಂಪಿಟೇಷನ್ ಯುಗ ಆಗ್ಬಿಟ್ಟಿದೆ. ಅವ್ರ ಸೀರೆ ತೊಗೊಂಡ್ರ ಮೈಸೂರು ಸಿಲ್ಕ್ ಸೀರೆ ಟ್ರೆಂಡ್ ಆಗಿಬಿಟ್ಟಿದೆ. ಈ 3-4 ವರ್ಷದಿಂದ ಅದು ಮೈಸೂರು ಸಿಲ್ಕ್ ಸ್ಯಾರಿ ಟ್ರೆಂಡು. ಏನಕ್ಕೆ ಇದು ಟ್ರೆಂಡ್ ಆಯಿತು ಅಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ಮೈಸೂರು ಸಿಲ್ಕ್ ಸ್ಯಾರಿ ಏನಕ್ಕೆ ಟ್ರೆಂಡ್ ಆಯಿತು ಅಂತಂದರೆ, ಮೊದಲಿರಲಿಲ್ಲ, ಯಾರೂ ಅದನ್ನು ನೋಡ್ತಾನೆ ಇರಲಿಲ್ಲ, ತುಂಬ ರೇರ್ ಆಗ್ತಾಯಿದ್ರು. ಆದರೆ ಇವಾಗ ಏನಕ್ಕೆ ಜಾಸ್ತಿ ಟ್ರೆಂಡ್ ಆಗಿದೆ ಅಂತಂದರೆ, ಈ ಹೆಣ್ಮಕ್ಳು ಈಗಿನ ಕಾಲೇಜು ಸೀರೆ ಉಡೋದಕ್ಕೆ ಎಷ್ಟೊಂದು ಜನಕ್ಕೆ ಬರೋದಿಲ್ಲ. ಡಿಗ್ರಿ ಎಲ್ಲ ಆದಮೇಲೆ ಮದುವೆ ಆಗಬೇಕಾಗತ್ತೆ, ಅಥವಾ ಹೆಣ್ಣು ತೋರಿಸ್ಬೇಕಾಗಿರುತ್ತೆ, ಅಥವಾ ಇನ್ನೊಂದು ಯಾವುದೋ ಒಂದು ಧಾರ್ಮಿಕವಾದಂಥ ಒಂದು ಕಾರ್ಯಕ್ರಮಗಳು. ಆವಾಗ ನಾನು ಸೀರೆ ಹಾಕ್ಕೊಳ್ಳಲ್ಲ, ನನಗೆ ಚುಚ್ಚುತ್ತೆ, ನನಗೆ ಭಾರ, ನನಗೆ ತೂಕ, ನಂಗೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಈ ಥರದ್ದೆಲ್ಲ ಹೇಳ್ತಾರೆ. ಬಟ್ ಅನಿವಾರ್ಯವಾಗಿ ಒಂದು ಜಾತ್ರೆ ಅಥವಾ ಯಾವುದೋ ಒಂದು ಹಬ್ಬ ಅಥವಾ ಇನ್ನೊಂದು ಯಾವುದೇ ಪುಣ್ಯಕ್ಷೇತ್ರ ದರ್ಶನ ಅಥವಾ ಇನ್ನೊಂದೇನೋ ಒಂದು ಫೋಟೋ ತೆಗೆಸ್ಬೇಕಾಗಿರುತ್ತೆ. ಈ ಥರ ಒಂದು ಮದುವೆ ಉಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿಗೋಸ್ಕರ ತಾಯಂದ್ರೆ ಏನು ಮಾಡ್ತಾಯಿದ್ರು, ತಾವು ಉಟ್ಕೊಂಡಿದ್ದು ಮೈಸೂರು ಸಿಲ್ಕ್ ತುಂಬ ತೆಳು ಇರುತ್ತೆ. ಅದು ಬಟ್ಟೆ ಹಾಕೊಂಡೇ ಗೊತ್ತಾಗಲ್ಲ, ಅಷ್ಟು ತೆಳುವಾಗಿರುತ್ತೆ, ಅಷ್ಟು ಮೃದುವಾಗಿರುತ್ತೆ. ಅದನ್ನು ಏನು ಮಾಡಿದ್ರು ಅಂತಂದರೆ, ಈ ಹೆಣ್ಣುಮಕ್ಕಳಿಗೆ ಹಾಕಿದ್ರು. ನೋಡಮ್ಮ, ಅದು ತೂಕ ಇಲ್ಲ, ಭಾರ ಇಲ್ಲ, ಕಂಫರ್ಟಬಲ್ ಆಗಿರುತ್ತೆ, ನೀನು ಹಾಕೊಮ್ಮೆ ಅಂತ ತಾಯಿಯಂದರು ತನ್ನ ಸೀರೆಯನ್ನು ಮಕ್ಕಳಿಗೆ ಕೊಟ್ಟರು. ಇವ್ರೇನು ಮಾಡಿದ್ರು, ಅದನ್ನು ಹಾಕ್ಕೊಂಡಾಗ ಚೆನ್ನಾಗಿ ಸ್ಮೂತಾಗಿದೆ, ನಮಗೇನು ಚುಚ್ತಾ ಇಲ್ಲ, ಒತ್ತಾ ಇಲ್ಲ, ನಿಮಗೆ ಭಾರ ಆಗ್ತಾ ಇಲ್ಲ, ಕಂಫರ್ಟಬಲ್ ಆಗಿದೆ ಅಂತ ಹೇಳಿ ಇವ್ರೇನು ಮಾಡಿದ್ರು, ಮದುವೆಗೂ ತನ್ನ ಮಕ್ಕಳ ಮದುವೆಗೂ ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಯಾಕೆ ತುಂಬ ಹಗುರವಾಗಿರುತ್ತಲ್ಲ, ತುಂಬ ಒಳ್ಳೆಯದು, ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಅದನ್ನು ಹಾಕಿದಾಗ ಅದನ್ನು ಇವರು ಸೆಲ್ಫಿ ತೊಗೊಳ್ಳುವಂಥದ್ದು, ಮತ್ತು ಈ ಅದು ಸಾಂಗ್ ಮಾಡಿ ರೀಲ್ಸ್ ಎಲ್ಲ ಮಾಡಿ ಹಾಕುವಂಥದ್ದು, ಇದೆಲ್ಲ ವಿಚಾರಗಳು ನಡೀತು. ಇದು ಟ್ರೆಂಡ್, ಹಿಂಗೆ ಟ್ರೆಂಡ್ ಅವ್ರು ನೋಡು, ಅವಳು ಹಾಕ್ಕೊಂಡಿದ್ದೆ, ನಾನು ಹಾಕೋಬೇಕು, ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ, ನಾನು ಹಾಕೋಬೇಕು. ಇದೇ ರೀತಿ ಅಂತ ಒಂದು ಟ್ರೆಂಡ್ ಬೆಳೀತು. ಇದು ಮೊದಲಿಂದನೂ ಇದ್ದಿದ್ದು ಟ್ರೆಂಡೇ, ಬಟ್ ಇವಾಗಲೂ ಅದು ಟ್ರೆಂಡ್ ಬೆಳೀತು. ಯಾಕೆಂದರೆ ತುಂಬ ಸ್ಮೂತಾಗಿರುತ್ತೆ, ಹಗುರವಾಗಿರುತ್ತೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತಂದಂಗೆ ಇರೋರು ಮಾಡ್ಕೋತಾರೆ, ಹಾಕೊಳ್ಳಿ. ಬಟ್ ಇಲ್ಲದಂಥವ್ರು ರೇಷ್ಮೆ ಸೀರೆನೇ ಉಟ್ಕೋಬೇಕು, ಉಟ್ಕೊಂಡೆ ಹಬ್ಬ ಮಾಡಬೇಕು ಅಂತ ಏನಿಲ್ಲ. ಯಾವ ಸೀರೆ ಆದರೂ ಕೂಡ ಒಳ್ಳೆಯದೇನೆ, ಆದರೆ ಅವರು ಕಂಫರ್ಟಬಲ್ಗೋಸ್ಕರ ಅವರು ಹಾಕೋತಾರೆ. ಎಷ್ಟೊಂದು ಜನ ಕಾಶಿಗೆ ಹೋಗಬೇಕು, ಟ್ರೈನಲ್ಲಿ ಹೋಗ್ತಾರೆ, 3 ದಿನ ಜರ್ನಿ ಮಾಡಿಕೊಂಡು, ಬಟ್ ಬರೀ 1.5 2 ಅವರಲ್ಲಿ ಫ್ಲೈಟಲ್ಲಿ ಹೋಗಿ ಬಂದ್ಬಿಡ್ತೀರಿ, ಗೊತ್ತಲ್ಲ. ಅದು ಅವ್ರವ್ರು ಕಂಫರ್ಟಬಲ್. ಹಂಗನ್ಬಿಟ್ಟು ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥದ್ದಾಗಲಿ ಮಾಡಬಾರ್ದು. ಹಾಗಾಗಿ ಇದೊಂದು ವಿಚಾರ. ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಸೀರೆಯ ಒಂದು ಟ್ರೆಂಡು ಬಂತು. ಈ ರೀತಿ ನೀವು ಕಾಸ್ಟ್ಲಿ ಸೀರೆ 15,000 20,000 30,000 ರೂಪಾಯಿದು ಮದುವೆಗೆ ತೊಗೊಂಡಿದ್ದು 40,000 ರೂಪಾಯಿ ಸೀರೆ ಯಾರೋ ಮೊನ್ನೆ ಅಂತದೆ ಅಂತೆ. ಪಾಪ ತಾಯಿ ಏನಂತಂದರೆ, ಮದುವೆ ಸೆಟ್ ಆಗಿದೆ, ಮದುವೆಯ ಗಂಡು ಮದುವೆ ಹೆಣ್ಣಿಗೆ ಒಂದು ಸೀರೆ ತೆಗೆದಿದ್ದಾರೆ, 40,000 ರೂಪಾಯಿ ಸೀರೆ ತೆಗೆದಿದ್ದಾರೆ. ಅದಕ್ಕೆ ಮದುವೆ ಹುಡುಗಿಯ ತಾಯಿ, ಅಯ್ಯೋ ನಮ್ಮ ಕಡೆ ಎಲ್ಲ 1,00,000 ರೂಪಾಯಿ ತೊಗೊಳ್ಳೋದು, ಯಾರು ಇಷ್ಟು ಚೀಪಾಗಿರೋವಂಥ ಸೀರೆ ತೊಗೊಳ್ಳೋದೇ ಇಲ್ಲ ಅಂದೆ. ಪಾಪ ಹುಡುಗ ಅಳ್ತಾ ಇದ್ದಂತೆ. ಸೊ ಈ ರೀತಿಯಾದಂಥ ಒಂದು ವಿಚಾರಗಳು ಆಗಬಾರ್ದು. ಅವ್ರ ಕಷ್ಟ ಏನಕ್ಕೆ, ಡೈಲಿ ಉಟ್ಕೊಳ್ತಾರ ಇಲ್ಲ, ಯಾವಾಗಲೂ ಒಂದು ಸರಿ ಆಗೋದು, ಅದಕ್ಕೆ ಕಾಸ್ಟ್ಲಿ. ಅದಕ್ಕೆ ಒಡವೆ ಅಡ ಇಟ್ಬಿಟ್ಟು ನೀವು ಸೀರೆ ಉಟ್ಕೊಳ್ಳೋವಂಥದ್ದು, ಇದು ಶೋಕಿ ಮಾಡೋವಂಥದ್ದು ಬೇಡ.
ಅಂಥದ್ದು. ಅದಕ್ಕೋಸ್ಕರ ಚಿನ್ನ ಯಾವುದೇ ಇದ್ರೂ ಕೂಡ ಲಕ್ಷ್ಮಿ ಇದ್ದಂಗೆ, ನಿಮ್ಮ ಕಷ್ಟ ಕಾಲಕ್ಕೆ ಕೈ ಹಿಡಿಯುವಂಥದ್ದೇ ನಿಮ್ಮ ಚಿನ್ನ. ಹಾಗಾಗಿ ಚಿನ್ನ, ಅಡ ಇಟ್ಟಂತಹ ಚಿನ್ನ ಹೇಗಾದರೂ ಮಾಡಿ ನೀವು ಬಗೆಹರಿಸೋಕ್ಕೆ ನಾನಾ ರೀತಿಯಾದಂಥ ತಂತ್ರ ವಿಧಾನಗಳಿದೆ. ಆ ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಭಾಳಷ್ಟು ಜನ ಹೇಳ್ತಾರೆ, ಗುರುಗಳೇ ಇದರಿಂದ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ ಗುರುಗಳೇ, ದುಡ್ಡು ನೀರು ಥರ ಖರ್ಚಾಗಿದೆ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ, ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಸಹ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು, ಅವರೆಕಾಳು ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರ್ ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರ್ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀವಿ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳು ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಅಲ್ಲ, ಏನು ಮಾಡಬೇಕು ಅಂತಂದರೆ, ನೀವು ಅಡವಿಟ್ಟಂತಹ ಚಿನ್ನ ಬರೋದಕ್ಕೆ ಕರ್ಪೂರವನ್ನು ತೆಗೆದುಕೊಳ್ಳಿ. ಒಂದು 6 ಕರ್ಪೂರವನ್ನು ತೆಗೆದುಕೊಳ್ಳಿ. ಮತ್ತು 6 ರೂಪಾಯಿ ಕಾಯಿನ, 1 ರೂಪಾಯಿದು 6 ರೂಪಾಯಿ ಕಾಯಿನು ಅಥವಾ 2 ರೂಪಾಯಿ 3 ಕಾಯಿನ ಆದರೂ ಕೂಡ ಪರವಾಗಿಲ್ಲ. ಒಂದು ಕಮಲದ ಹೂವಿನ ದಳವನ್ನು ತೆಗೆದುಕೊಳ್ಳಿ. ದಳವನ್ನು ತೆಗೆದುಕೊಂಡು ಅದರ ಮೇಲೆ ಹೆಸರನ್ನು ಬರೀರಿ. ಏನಂತ ಹೆಸರನ್ನು ಬರೀ, ನಿಮ್ಮ ಹೆಸರನ್ನ ಬರೀ, ಜೊತೆಗೆ ಲಮ್ಮ ಅಂತ ಬೀಜ ಮಂತ್ರವನ್ನು ನಿಧಾನಕ್ಕೆ ಒಂದು ಪರ್ಮನೆಂಟ್ ಮಾರ್ಕರ್ ತೊಗೊಂಡು ಬರೀರಿ. ಲಮ್ಮ ಅಂತ ಒಂದು ಬೀಜಮನ್ನ. ಇದನ್ನು ನೀವೇನು ಮಾಡಿ ಅಂತ ಹಳದಿ ಬಟ್ಟೆಯಲ್ಲಿ ಕಟ್ಟಿ ನೀವು ಈಶಾನ್ಯ ಮೂಲೆಯಲ್ಲಿ ನೀವೊಂದು ಮೊಳೆ ಹೊಡೆದ್ಬಿಟ್ಟು ನೀವು ಅದನ್ನು ಹಾಕಿ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ನಿಮಗೆ ಯಾವುದೋ ರೀತಿಯಂಥ ದುಡ್ಡು ಒದಗಿ ನೀವು ಫಸ್ಟು ನೀವು ಏನೇನು ದುಡ್ಡು ಬಂತು ಅಂದರೆ ಅಡವಿಟ್ಟಂತಹ ಚಿನ್ನ ಮನೆಗೆ ಬರೋದಕ್ಕೆ ಪ್ರಯತ್ನ. ಈಗ ಚಿನ್ನ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿಬಿಟ್ಟಿದೆ, ಅದು ತೊಗೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಅದು ಬರುತ್ತೆ. ಈಶಾನ್ಯ ಮೂಲೆ ಕಟ್ಟಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ಭಾರತದ ಎಲ್ಲಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿ ಅವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಸುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಸುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಡ್ಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟರಿ ಆಗಿ ಕೊಡ್ತಾ ಇದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ಹಣ ಮತ್ತೆ ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಮತ್ತು ಈ ಒಂದು ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ಯಾರ್ಯಾರು ಈ ಒಂದು ಕಾರ್ಯಕ್ರಮ ನೋಡಿದ್ರ ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ಕಾಪಾಡ್ತಾನೆ ಅಂತ ನಾನು ಭಗವಂತನ ಕೇಳ್ಕೊತಾ ಇದ್ದೀನಿ. ಮತ್ತು ಯಾರ್ಯಾರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೇದಾಗ್ತಾ ಬರುತ್ತೆ ಅಂತಲ್ಲ. ಇದು ಅದ್ಭುತವಾದಂಥ ಒಂದು ವಿಚಾರ. ಇನ್ನಿಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ